ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಕಾಡೊಳಗೆ ಬಂದು ವಿಡಿಯೋ ಮಾಡ್ತಾನೆ, ಯಾವುದೋ ಒಂದು ಬೆಳೆ ಬಗ್ಗೆ ಒಂದು ಮಾಹಿತಿ ಕೊಡ್ತಿಲ್ಲ ಅಂತ ಅನ್ಕೋತೀರಾ? ವಿಷಯ ಇದೆ, ಖಂಡಿತ ಇದೆ. ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಬೇಸಿಗೆ ಬಂತು ಅಂದರೆ ನಮ್ಮ ಕೃಷಿ ಬೋರ್ವೆಲ್ಗಳು ತುಂಬ ನೀರು ಕಡಿಮೆ ಆಗುತ್ತೆ. ನೀವು ಕೆಲವೊಂದು ಸಲ ನೋಡಬೇಕು ಅಂದರೆ ಕೆಲವೊಂದು ಸಲ ಬೋರ್ವೆಲ್ಗಳು ನಿಂತು ಹೋಗುತ್ತೆ. ಸೊ ಅದಕ್ಕೆ ಮೇನ್ ರೀಸನ್ ಏನಪ್ಪ? ತುಂಬ ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಮಳೆ ಆಗಿತ್ತು, ಕೆರೆ ಕಟ್ಟೆಗಳೆಲ್ಲ ನೀರಿತ್ತು. ಆದರೂ ನಮಗೆ ಈ ವರ್ಷ ನಮಗೆ ಮಾರ್ಚ್ ಏಪ್ರಿಲ್ ಬಂತು ಅಂದರೆ ಬೋರ್ವೆಲ್ಗಳಲ್ಲಿ ನೀರು ತುಂಬ ಕಡಿಮೆ ಆಗ್ತಿದೆ. ಕೆಲವೊಂದು ನಿಂತು ಹೋಗಿರೋ ತುಂಬ ಉದಾಹರಣೆಗಳಿವೆ. ಸೊ ಅದಕ್ಕೆ ನಾವು ಮೇನ್ ರೀಸನ್ ಏನಪ್ಪ ಅಂತ ಹುಡುಕೊಂಡು ಹೋದಾಗ ಫಸ್ಟಿಗೆ ನಮಗೆ ಸಿಗೋದು ಈ ನೀಲಗಿರಿ ಕಾಡುಗಳು. ಈ ನೀಲಗಿರಿ ಕಾಡುಗಳು ನಮ್ಮ ಹಾಸನ ಜಿಲ್ಲೆಯಲ್ಲಿ ಬಹುತೇಕ ಭಾಗಗಳಿದೆ. ನೀವು ನೋಡ್ಬೋದು, ಹಳೇಬೀಡು ಭಾಗ, ಹಗರೆ, ಶಾಂತಿಗ್ರಾಮ, ಗಣಸಿ, ಹಾಗೆ ಇನ್ನು ಸುತ್ತಮುತ್ತ ಕಡೆಗಳಲ್ಲಿ ನಮ್ಮ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ ಈ ನೀಲಗಿರಿ ಕಾಡುಗಳನ್ನು ನಾಟಿ ಮಾಡಿದ್ದಾರೆ. ಸೊ ಅದಕ್ಕೆ ಏನು ರೀಸನ್ ಅಂತ ನಮಗೆ ಇದುವರೆಗೂ ಗೊತ್ತಿಲ್ಲ. ಈ ನೀಲಗಿರಿ ಮರಗಳು ಅತಿ ಕಡಿಮೆ ಬೆಳೆ ಬೀಳುವಂಥ ಪ್ರದೇಶದಲ್ಲಿ ಬೆಳೆಯೋದಕ್ಕೆ ಯೋಗ್ಯವೇ ಅಲ್ಲ. ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ಒಂದು ಅಡಲ್ಟ್ ಮರ ಒಂದು ಬೆಳೆದಿರೋ ಅಡಲ್ಟ್ ಮರ ಒಂದು ದಿನಕ್ಕೆ 40ರಿಂದ 90 ಲೀಟ್ರ್ ನೀರನ್ನು ಉಪಯೋಗಿಸುತ್ತೆ. ಅಂದರೆ ತಾನು ಎತ್ತರ ಬೆಳೆಯೋದಕ್ಕೆ 40ರಿಂದ 90 ಲೀಟ್ರ್ ನೀರನ್ನು ಉಪಯೋಗಿಸುತ್ತೆ. ನೀವು ಯೋಚನೆ ಮಾಡಿ, ಈ ಕಾಡಲ್ಲಿ ಸರಿಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ನೀಲಗಿರಿ ಮರಗಳಿದ್ದಾವೆ. ಸೊ 1 ಲಕ್ಷ ಅಂದರೆ ನೀವು ಮಿನಿಮಮ್ ಅವರೇಜ್ ಒಂದು 40 ಲೀಟ್ರ್ ನೀರು ಅಂತ ಇಟ್ಕೊಂಡ್ರೂ ಎಷ್ಟು ನೀರು ಒಂದು ದಿನಕ್ಕೆ ಬೇಕಾಗುತ್ತೆ ಅಂತ. ಸೊ ಈ ನೀಲಗಿರಿ ಮರಗಳು ತುಂಬ ಅಂತರ್ಜಲವನ್ನು ಬಳಸ್ತಾ ಇದ್ದಾವೆ. ಈ ನೀಲಗಿರಿ ಮರ ಎಷ್ಟು ಹೈಟ್ ಹೋಗಿರುತ್ತೆ ಅದಕ್ಕಿಂತ ಡಬಲ್ ಹೈಟ್ ಆದರೂ ಬೇರೆ ಕೆಳಗಡೆ ಹೋಗಿರುತ್ತೆ. ಅಂತರ್ಜಲ ನೀರನ್ನು ತುಂಬ ಯೂಸ್ ಮಾಡ್ಕೊಂಡು ಅಂತರ್ಜಲವನ್ನು ಕುಗ್ಗಿಸ್ತಾ ಇದೆ ಈ ನೀಲಗಿರಿ ಮರಗಳು. ಇದರಿಂದ ಈ ಸರ್ಕಾರಕ್ಕೆ ಏನು ಯೂಸು ಅಂತ ನನಗಂತೂ ಇದುವರೆಗೂ ಗೊತ್ತಾಗ್ತಿಲ್ಲ. ಇನ್ನೊಂದು ಏನಪ್ಪ ಅಂದರೆ, ಇದು ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಉಪಯೋಗ ಆಗೋದಿಲ್ಲ. ನೀವು ನೋಡ್ತಿರ್ಬೋದು, ನೀಲಗಿರಿ ಮರಗಳಲ್ಲಿ ಯಾವುದೇ ಹಣ್ಣುಗಳು ಬಿಡೋದಿಲ್ಲ, ಯಾವುದೇ ಪ್ರಾಣಿಗಳು ಸಹ ಅದನ್ನು ತಿನ್ನೋಕ್ಕೂ ಆಗೋದಿಲ್ಲ, ಯಾವುದೇ ಪಕ್ಷಿಗಳಿಗೂ ಸಹ ಇಲ್ಲಿ ಗೂಡು ಕಟ್ಕೊಳ್ಳೋಕ್ಕೂ ಸಹ ಆಗೋದಿಲ್ಲ. ಇಂಥ ಉಪಯೋಗ ಇಲ್ದಿರೋ ಮರನ ನಾವು ಸರ್ಕಾರದವರು ಏನಕ್ಕೆ ಇಷ್ಟೊಂದು ಒತ್ತು ಕೊಟ್ಟು ಬೆಳೆಸ್ತಾ ಇದ್ದಾರೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಇದನ್ನು ಬಳಸ್ತಾ ಇರೋದ್ರಿಂದ ಕೃಷಿಗೆ ಎಷ್ಟು ಎಫೆಕ್ಟ್ ಆಗ್ತಿದೆ ಅಂದರೆ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ತಿಂಗಳು ಬಂದರೆ ಸಾಕು ನಮ್ಮ ಅಂತರ್ಜಲ ಕಡಿಮೆ ಆಗ್ತಿದೆ. ಸೊ ನಾವು ಯೋಚನೆ ಮಾಡಬೇಕಾದ್ರೆ ವಿಷಯ ಏನಪ್ಪ ಅಂದರೆ, ನಾವು ಹೋರಾಟ ಮಾಡಬೇಕಾಗಿದೆ. ಈ ನೀಲಗಿರಿ ಮರಗಳನ್ನ ತೆಗೆದು ನಾವು ಬೇರೆ ಕಾಡು ಮರಗಳನ್ನು ಬೆಳೆಸಬೇಕಾಗಿದೆ. ನಮ್ಮ ಅಂತರ್ಜಲವನ್ನು ನಾವು ಕಾಪಾಡ್ಕೋಬೇಕಾಗಿದೆ. ನಮ್ಮ ಮುಂದಿನ ಪೀಳಿಗೆಗೆ ಇದು ನಮಗೆ ತುಂಬ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಈ ಮರಗಳು ನಮಗೆ ಮರಗಳನ್ನ ಬೆಳೆಸ್ತಾ ಇಷ್ಟೊಂದು ಅಂತರ್ಜಲ ಖಾಲಿ ಆಗ್ತಾ ಹೋದರೆ ನಮ್ಮ ಮುಂದಿನ ಪೀಳಿಗೆಗೆ ಅಂತರ್ಜಲ ಎಲ್ಲಿ ಉಳಿಯುತ್ತೆ? ಸೊ ನಾನು ನಿಮ್ಮನ್ನು ಕೇಳ್ಕೊಳ್ಳೋದ್ರಿಂದ ನಾನು ಸರ್ಕಾರವನ್ನು ಕೇಳ್ಕೊಳ್ಳೋದು ಅಂತ ಇದೊಂದೇ, ನೀಲಗಿರಿ ಮರಗಳನ್ನು ತೆಗೆದುಹಾಕಿ ಬೇರೆ ಕಾಡು ಮರಗಳನ್ನು ಬೆಳೆಸಿ ಅಂತರ್ಜಲವನ್ನು ನಾವು ಕಾಪಾಡ್ಕೋಬೇಕು. ನಮ್ಮ ಮುಂದಿನ ಪೀಳಿಗೆಗೆ ನಾವು ಅಂತರ್ಜಲವನ್ನು ಉಳಿಸ್ಕೋಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಇನ್ನೊಂದೇನಪ್ಪ ಅಂದರೆ, ಕಡಿಮೆ ಮಳೆ ಬೀಳುವಂಥ ಪ್ರದೇಶಕ್ಕೆ ಈ ನೀಲಗಿರಿ ಮರಗಳು ಯೋಗ್ಯತೆ ಅಲ್ವೇ ಅಲ್ಲ. ಇವು ಪರಿಸರ ಸಮತೋಲನ ಕಾಪಾಡೋದೇ ಇಲ್ಲ. ಸೊ ಈ ನೀಲಗಿರಿ ಮರಗಳನ್ನ ತೆಗೆದು ಬೇರೆ ಕಾಡು ಮರಗಳನ್ನ ಬೆಳೆಸಿ ನಮ್ಮ ಪರಿಸರ ಸಮತೋಲನ ಕಾಪಾಡ್ಕೊಳ್ಳೋಣ ಅಂತ ಹೇಳುತ್ತಾ, ನಾನು ಕೊನೆಯದಾಗಿ ಇನ್ನೊಂದು ಮಾತು ಹೇಳ್ತೀನಿ ಅಂದರೆ, ರೈತರು ಇದ್ರ ವಿರುದ್ಧ ಹೋರಾಡಲೇಬೇಕು. ಈ ನೀಲಗಿರಿ ಕಾಡುಗಳನ್ನು ಪೂರ್ತಿ ತೆಗೆಸೋ ತನಕ ನೀವು ಹೋರಾಟ ಮಾಡಲೇಬೇಕು ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.